ಟೇಸ್ಟಿಯಾಗಿರುವಂತಹ ಕಜ್ಜಾಯನ್ನು ಯಾವ ರೀತಿ ಮಾಡೋದು ಅಂತ ನೋಡೋಣ. 1 ಗ್ಲಾಸ್ ಆಗುವಷ್ಟು ಅಕ್ಕಿನ 2 ದಿನ ನೆನೆಸ್ಕೊಂಡಿದ್ದೆ. ಇವಾಗ ಒಂದು ಕಾಟನ್ ಬಟ್ಟೆ ಮೇಲೆ ನೆನೆಸಿರುವಂಥ ಅಕ್ಕಿನ ಹಾಕಿ 15 ನಿಮಿಷ ಒಣಗೋದಕ್ಕೆ ಬಿಡಬೇಕು. ತುಂಬ ಜಾಸ್ತಿ ಒಣಗಬಾರ್ದು. ಅಕ್ಕಿ ಹಸಿ ಇರಬೇಕಾದ್ರೇ ಇದನ್ನು ಪೌಡರ್ ಮಾಡಿಕೊಂಡು ಜರಡಿ ಆಡಿ ಒಂದು ಪಾತ್ರೆಗೆ ಹಾಕಿ ಹಿಟ್ಟು ಒಣಗದೇ ಇರೋ ರೀತಿ ಒಂದು ತಟ್ಟೆನ ಮುಚ್ಚಿಡಬೇಕಾಗತ್ತೆ. ಪಾಕ ಮಾಡೋದಕ್ಕೆ 2 ಗ್ಲಾಸ್ ಆಗೋಷ್ಟು ಬೆಲ್ಲ ಒಂದು ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಪಾಕ ಬರೆಸ್ಕೊತಾ ಇದ್ದೀನಿ. ನೋಡಿ, ಈ ರೀತಿ ತಟ್ಟೆಗೆ ನೀರನ್ನು ಹಾಕಿ ಪಾಕನ ಹಾಕಿ ಚೆಕ್ ಮಾಡ್ಕೊಳ್ಳಿ. ಪಾಕ ಕೈಗೆ ಅಂಟ್ತಾ ಇಲ್ಲ, ಉಂಡೆ ಆಕಾರ ಬರ್ತಾ ಇದೆ ಅಂದರೆ ಸರಿಯಾಗಿದೆ ಅಂತ ಅರ್ಥ. ಇದಕ್ಕೆ ನಂತರ ಸ್ವಲ್ಪನೇ ಅಕ್ಕಿ ಹಿಟ್ಟನ್ನು ಸೇರಿಸ್ಕೊಂಡು ಗಂಟಿಲ್ದಿರೋ ರೀತಿ ಮಿಕ್ಸ್ ಮಾಡಿ ಒಂದು ಸ್ವಲ್ಪ ಎಳ್ಳು ಹಾಗೆ ಮೈದಾ ಹಿಟ್ಟನ್ನು ಸೇರಿಸಿ ಮಿಕ್ಸ್ ಮಾಡಿಕೊಂಡು ಇದನ್ನು ಬೇರೆ ಪಾತ್ರೆಗೆ ಹಾಕಿ ಮೇಲೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಇದನ್ನು ರಾತ್ರಿ ಪೂರ್ತಿ ನೆನೆಯೋದಕ್ಕೆ ಹಾಗೆ ಬಿಡಬೇಕು. ಒಂದು ರಾತ್ರಿ ಪೂರ ನೆನೆದ ಮೇಲೆ ಹಿಟ್ಟು ನಮಗೆ ಈ ರೀತಿಯಾಗಿ ಸಾಫ್ಟ್ ಆಗಿರುತ್ತೆ. ಇದರಲ್ಲಿ ಇರೋವಂತಹ ಎಕ್ಸ್ಟ್ರಾ ಎಣ್ಣೆನ ತೆಗೆದುಬಿಟ್ಟು ಇದನ್ನು ಸ್ವಲ್ಪ ಚೆನ್ನಾಗಿ ನಾದ್ಕೊಂಡು ಉಂಡೆ ಮಾಡಿ ಆ ಉಂಡೆಗಳನ್ನ ಎಳ್ಳಲ್ಲಿ ಒಂದು ಸಲ ಡಿಪ್ ಮಾಡಿಕೊಂಡು ಕಜ್ಜಾಯ ಯಾವ ರೀತಿ ಇರುತ್ತೆ ಆ ರೀತಿಯಾಗಿ ಇದನ್ನು ಪ್ರೆಸ್ ಮಾಡ್ಕೊಳ್ತಾ ನೀಟಾಗಿ ಮಧ್ಯ ಹೋಲ್ ಮಾಡ್ಕೊಬೇಕು.